BA ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಬಿಲ್ಡಿಂಗಲ್ಲಿ 11 ಗಂಟೆಗೆ ಕಲ್ಯಾಣ ಕರ್ನಾಟಕ ಸ್ಟಾರ್ಟಪ್ ಕಾನ್ಕ್ಲೇವನ್ನು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದರ ಮುಖ್ಯವಾದಂಥ ಉದ್ದೇಶ ಅನೇಕ ನಮ್ಮ ಭಾಗದ ಗ್ರ್ಯಾಜುಯೇಟ್ಸ್, ಇಂಜಿನಿಯರಿಂಗ್ ಇರಲಿ ಅಥವಾ ಬೇರೆ ಬೇರೆ ಗ್ರ್ಯಾಜುಯೇಟ್ಸ್ ಇರಲಿ, ಅವು ಬೇರೆ ಬೇರೆ ಅಂದರೆ ನೌಕರಿ ಸಲುವಾಗಿ ಭಾಳಷ್ಟು ಪ್ರಯತ್ನ ಮಾಡಿ ಅಲ್ಲಿ ಇಲ್ಲಿ ಹೋಗ್ತಾರೆ. ನಮ್ಮ ಮೋದಿ ಸರ್ಕಾರ, ಮೋದಿಯವರು ಏನೊಂದು ಒಂದು ಒಳ್ಳೆಯ ವಿಚಾರವನ್ನು ಕೊಟ್ಟಿದ್ದಾರೆ, ಒಂದು ಸ್ಟಾರ್ಟಪ್ಪನ್ನು ನೀವ್ಯಾಕೆ ಶುರು ಮಾಡಬಾರ್ದು, ನೀವೇ ಉದ್ದಿಮೆ ಆಗ್ರಿ ಅಂತಂದು ಆ ವಿಚಾರ ಇಟ್ಕೊಂಡು ಅದಕ್ಕೇನೇನು ತಯಾರಿ ಬೇಕು. ಯಾಕಂದರೆ ಮಾರ್ಕೆಟಿಂಗ್ ಬೇಕು, ನೀವು ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ ನೀವೆಲ್ಲರೂ ಪ್ರೊಡಕ್ಷನ್ ಮಾಡಬೇಕು. ಪ್ರೊಡಕ್ಷನ್ ಕಂಟ್ರೋಲ್ ಆಗಿದ್ರೂ ಆಗಿಲ್ಲ ಅಂತಂದರೆ ತೊಂದರೆ ಆಗುತ್ತೆ. ಸೇಲ್ ಸರಿ ಆಗಲಿಲ್ಲ ಅಂದರೆ ಅನೇಕ ತೊಂದರೆ. ಹೀಗಾಗಿ ಈ ಸ್ಟಾರ್ಟಪ್ ಕಂಪ್ನಿಗಳಿಗೆ ನಾನಾ ರೀತಿಯ ಸಮಸ್ಯೆಗಳನ್ನು ಉಂಟಾಗ್ತವೆ. ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಫೀಲ್ಡಲ್ಲಿ ಇದ್ದಂಥ ತಜ್ಞರು ಮತ್ತು ಬೇರೆ ಬೇರೆ ಕಂಪ್ನಿ CEOಸ್ಗಳನ್ನು ಕರೆಸಿ ಕಲ್ಯಾಣ ಕರ್ನಾಟಕದ ಅನೇಕ ಗ್ರ್ಯಾಜುಯೇಟ್ಸ್ ಬೇರೆ ಬೇರೆ ಭಾಗದಲ್ಲಿ ಇದ್ದಂಥವ್ರು ಅವರಿಗೆಲ್ಲ ಕರೆಸಿ ಒಂದು ಕಾನ್ಕ್ಲೇವನ್ನು, ಸ್ಟಾರ್ಟಪ್ ಕಾನ್ಕ್ಲೇವನ್ನು ನಾಳೆ ಮಾಡ್ತಾ ಇದ್ದಾರೆ 25ನೇ ತಾರೀಕಿಗೆ. ಇದು ಒಂದು ಒಳ್ಳೆಯ ಇನಿಷಿಯೇಟಿವ್. ನಮ್ಮ ಕಾಲೇಜಿನಲ್ಲಿ ಇದ್ದಂಥ ನಮ್ಮ ಕಾಲೇಜಿಂದ ಪಾಸ್ ಆದಂಥ ಗ್ರ್ಯಾಜುಯೇಟ್ಸ್ ಇದ್ದಾರೆ ಮತ್ತು ಬೇರೆ ಬೇರೆಯವರು ಈಗಾಗಲೇ ಅವರೊಂದು ಕೆಲವು ಕಂಪ್ನಿಗಳನ್ನು ನಡೆಸ್ತಾ ಇದ್ದಾರೆ. ಗುಲ್ಬರ್ಗಾದಲ್ಲಿ ಕೂಡ ಅನೇಕ ಒಂದು 25-30 ಸ್ಟಾರ್ಟಪ್ ಕಂಪ್ನೀಸ್ ಇದ್ದಾವೆ. ಬಟ್ ಅವ್ರ ಇನಿಷಿಯೇಟಿವ್ ತೊಗೊಂಡು 30 ಕಂಪ್ನೀಸ್ ಇದ್ದಾವೆ. ಅವ್ರ ಇನಿಷಿಯೇಟಿವ್ ತೊಗೊಂಡು ನಮ್ಮ ಭಾಗದ ಎಲ್ಲ, ಇವತ್ತು ಗುಲ್ಬರ್ಗಾ ಅಷ್ಟೇ ಅಲ್ಲ, ಬೀದರ್ ಇರಲಿ ಅಥವಾ ರಾಯಚೂರು ಇರಲಿ, ಯಾದಗಿರಿ ಇರಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಅಥವಾ ಗ್ರ್ಯಾಜುಯೇಟ್ಸ್ಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಇದೆ. ನೀವು ಕೂಡ ಬಂದು ಆ ಇಡೀ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ತಮ್ಮ ಮುಖಾಂತರ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ.